ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಜೂನ್ 2 ನನ್ನ ಬರ್ಡೇ. ಸೊ ನನ್ನ ಬರ್ತಡೇ ದಿನ ನನಗೇನು ಖುಷಿಯಾಗುತ್ತೋ ಅದನ್ನು ನಾನು ಮಾಡಬೇಕು ಅಂದ್ಕೊಂಡೇ ಇದ್ದೀನಿ. ಲಿಯಾ ಬಂದು ಕೆಲವು ಟೈಮ್ ಅಂದರೆ ಸುಮಾರು ಜನದಿಂದ ಕೇಳ್ತಾ ಇದ್ದೆ, ಅವಳಿಗೂ ಒಂದು ಮೇಕಪ್ ಕಿಟ್ಟನ್ನು ಇಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಬಿಕಾಸ್ 5 years ಕಂಪ್ಲೀಟ್ ಆಯ್ತಲ್ವ, ಅದಕ್ಕೋಸ್ಕರ ಅವಳಿಗೂ ಸ್ವಲ್ಪ ಬೇಕಾಗುತ್ತೆ. ಇಲ್ಲಾಂದರೆ ನನ್ನ ಪ್ರಾಡಕ್ಟ್ ತೆಗೆದು ಯೂಸ್ ಮಾಡ್ತಾಳೆ. ಸೊ ಅದು ಸ್ಕಿನ್ನಿಗೆಲ್ಲ ತುಂಬಾ ಒಳ್ಳೆಯದಲ್ಲ, ಯಾಕಂದರೆ ಅವ್ರದ್ದೆಲ್ಲ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ನಮ್ಮದು ಸ್ಕಿನ್ನಿಗೆ ನಮ್ಮ ಪ್ರಾಡಕ್ಟ್ ಸೆಟ್ ಆಗಿರುತ್ತೆ. ಅವ್ರ ಸ್ಕಿನ್ನಿಗೆ ಅವ್ರ ಪ್ರಾಡಕ್ಟ್ಸ್ಗಳಿಗೆ ಚಿಕ್ಕ ಚಿಕ್ಕ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿಕೊಂಡ್ರೆ ಅದೇ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಸೊ ಇದೊಂದು 2 days ಮುಂಚೆನೇ ನಾನು ಆರ್ಡರ್ ಮಾಡಿದ್ದೆ. ಅದು ನೆನ್ನೆ ನೈಟ್ ಬಂದಿದ್ದೆ, ಅವಳು ಮಲಗಿಬಿಟ್ಟಿದ್ಲು. ಸೊ ಇವತ್ತು ನನ್ನ ಬರ್ಡೇ ದಿನ ಅವಳಿಗೆ ಕೊಟ್ಟು ಖುಷಿ ಪಡ್ಸೋಣ ಅಂತ ಎದ್ದಿದ ತಕ್ಷಣವೇ ಕೊಟ್ಟೆ. ಇವತ್ತು ಬಂದು ಸ್ವಲ್ಪ ಲೇಟಾಗೇ ಎದ್ರು. ಯಾವತ್ತು ಇವಾಗೆಲ್ಲ ಸ್ವಲ್ಪ ಬೇಗನೆ ಎದ್ದೊಳ್ತಾರೆ 6 o'clock. ಬಟ್ ಇವತ್ತು ಮಾತ್ರ ಲೇಟಾಗಿ ಎದ್ದಿದ್ರು. ನೈಟ್ ಮಲ್ಗೋ ಸ್ವಲ್ಪ ಲೇಟಾಗಿತ್ತು, ಒಂದು ಫಂಕ್ಷನ್ಗೆ ಹೋಗಿ ಬಂದ್ವಿ. ಹಾಗಾಗಿ ಇವಳು ಬೇಗನೆ ಮಲ್ಕೊಂಡ್ಬಿಟ್ಟಿದ್ಲು, ಟಯರ್ಡ್ ಆಗಿಬಿಟ್ಟಿದ್ರೋದ್ರಿಂದ. ಸೊ ಎದ್ದಿದ ತಕ್ಷಣವೇ ಅವಳಿಗೆ ಈ ಸರ್ಪ್ರೈಸ್ ನೋಡಿ ತುಂಬಾ ಖುಷಿ ಆಯಿತು. ಸೊ ಇವ್ರುಗಳಿಗೆ ಇವಾಗ ಟಾಡ್ಲರ್ಸ್ ಆಗ್ತಾಯಿದ್ದಾರೆ, ಅಂದರೆ 5 years ಕಂಪ್ಲೀಟ್ ಆಗಿದೆ. ಸೊ 5th year ನಿಮಗೇನಂದರೆ ಅವ್ರಿಗೆ ಸ್ವಲ್ಪ ಸ್ಕಿನ್ನು ಬಂದು ಸ್ವಲ್ಪ ಚೆನ್ನಾಗಿರುತ್ತೆ, ಅಂದರೆ ತುಂಬ ಪ್ಲಂಪಿಯಾಗಿರುತ್ತೆ. ಅದಕ್ಕೆ ತಕ್ಕಂಗೆ ಪ್ರಾಡಕ್ಟ್ಸ್ಗಳನ್ನ ನಾವು ಅವರಿಗೆ ಪರ್ಚೇಸ್ ಮಾಡಬೇಕಾಗತ್ತೆ. ತುಂಬ ಮೈಲ್ಡಾಗಿರೋ ಪ್ರಾಡಕ್ಟ್ಸ್ಗಳೇ ಪರ್ಚೇಸ್ ಮಾಡಬೇಕು. ಜಾಸ್ತಿ ಏನು ಹಾಕಬಾರ್ದು ಅವರಿಗೆ. ಒಂದು ಫೇಸ್ ಕ್ರೀಮು, ಒಂದು ಪೌಡರ್ ಅಷ್ಟೇ. ಜಾಸ್ತಿ ಸನ್ಸ್ಕ್ರೀನು ಆ ಥರ ಎಲ್ಲ ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಸನ್ಸ್ಕ್ರೀನೆಲ್ಲ ಅವ್ರದ್ದು ತುಂಬಾ ಡ್ರೈ ಮಾಡುತ್ತೆ ಸ್ಕಿನ್ನು. ಏನೇನು ಪ್ರಾಡಕ್ಟ್ಸ್ಗಳು ಮಕ್ಕಳಿಗೆ ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ, ಅವಳದೊಂದು ಕಿಟ್ ಅರೇಂಜ್ ಮಾಡಿ ಆದಮೇಲೆ. ಸೊ ಅದು ಬಂದು ನೀವು 5 years ಓಲ್ಡ್ ಅಥವಾ 5 years ಆದವ್ರಿಗೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಇದೊಂದು ಬಾರ್ಬಿದು ಪರ್ಫ್ಯೂಮು ಮಕ್ಕಳಿಗೆ, ನಾನ್ ಆಲ್ಕೋಲಿಕ್ಕು. ಇದು ಕೂಡ ಯೂಸ್ ಮಾಡ್ಬೋದು ನೀವು. ಇದಲ್ಲದೆ ಇನ್ನೂ 2 ಪರ್ಫ್ಯೂಮ್ ತೆಗ್ದಿದ್ದೀನಿ, ಅದು ಕೂಡ ನಾನ್ ಆಲ್ಕೋಲಿಕ್ಕೆ. ತುಂಬ ಚೆನ್ನಾಗಿ ಅವ್ರಿಗೆ ಒಂದು ತುಂಬ ಗುಡ್ ವೈಬಲ್ಲಿ ಇರ್ತಾರೆ ಅವರು. ತುಂಬ ಚೆನ್ನಾಗಿರುತ್ತೆ ಫ್ರ್ಯಾಗ್ನೆನ್ಸು, ಅದರಲ್ಲಿ ಅವ್ರಿಗೆ ಇಷ್ಟಪಡೋ ಅಂಥ ಒಂದು ಪ್ಲಮ್ ಥರ ಒಂದು ಸ್ಮೆಲ್ ಇದೆ. ಇದು ತುಂಬ ಒಂದು ಮಕ್ಕಳ ಹತ್ರ ಇರುತ್ತಲ್ವ ಸ್ಮೆಲ್ಲು, ಆ ರೀತಿ ಒಂದು ಸ್ಮೆಲ್ಲು. ಸೊ ಇವಾಗಿಂದನೇ ಇದೆಲ್ಲ ಸ್ವಲ್ಪ ಅವರಿಗೆ ಒಂದು ಡಿಸಿಪ್ಲಿನ್ ಹೇಳ್ಕೊಡ್ಬೇಕಷ್ಟೇ. ಸೊ ಇದೆಲ್ಲ ನಾವು ಹಾಕೋಬೇಕು ಅನ್ನೋದನ್ನು ಅವ್ರಿಗೆ ಹೇಳ್ಕೊಟ್ಟಾಗ ಅವರು ಅದು ಕೂಡ ಕರೆಕ್ಟಾಗಿರುವಂಥ ರೀತಿಯಲ್ಲಿ ಯೂಸ್ ಮಾಡೋದನ್ನು ಹೇಳ್ಕೊಡ್ಬೇಕು. ಸೊ ನಾನೇನು ಮಾಡ್ತೀನಿ ಅಂದರೆ ಕಿಟ್ಟಲ್ಲಿ ಇಟ್ಬಿಟ್ಟು ಅವಳಿಗೆ ಯೂಸ್ ಮಾಡಬೇಕಾದ್ರೆ ನಾನೇ ತೆಗೆದು ಯೂಸ್ ಮಾಡಿ ಅದು ತೆಗೆದು ಮೇಲೆ ಇಟ್ಬಿಡ್ತೀನಿ. ಅವಳ ಕೈಗೆ ಏನೂ ಕೊಡಲ್ಲ. ಅವ್ರ ಕೈಗೆ ಕೊಟ್ಟರೆ ಅದು ಒಂದೇ ದಿನ 2 ದಿನಕ್ಕೆ ಹಾಳು ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಸೊ ನೆಕ್ಸ್ಟು ಒಂದು ನನ್ನ ಬರ್ಡೇಗೆ ಅವಳಿಗೊಂದು ಡ್ರೆಸ್ ಪರ್ಚೇಸ್ ಮಾಡಿದ್ದೆ. ಇದು ಕೂಡ ಅಮೆಝಾನಲ್ಲೇ ಪರ್ಚೇಸ್ ಮಾಡಿರೋದು. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಸೊ ಈ ರೀತಿಯಾಗಿರುವಂಥ ಒಂದು ಬೆಲ್ಟ್ ಫ್ರಾಕ್ ಥರ ಬರುತ್ತೆ, ಎಲ್ಲ ಚಡ್ಡಿ ಥರ ಇದೆ ಅವಳಿಗೆ. ಸೊ ಅದು ಸ್ವಲ್ಪ ಶಾರ್ಟ್ ಆಗ್ತಿದೆ ಮಮ್ಮಿ, ಆ ಥರ ಬೇಡ ಅಂದ್ಲು. ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಇದು ಬಂದು ಸ್ಲೀವ್ಲೆಸ್ ಟೀ ಶರ್ಟ್ ಪಿಂಕು, ಇದು ಬಂದು ಡಾರ್ಕ್ ಬ್ಲೂ. ತುಂಬಾ ಇಷ್ಟ ಆಯಿತು ಅವಳಿಗೂ ಕೂಡ. ಸೊ ಎದ್ದು ಬಂದು ಬೆಳಗ್ಗೆ ನೋಡಿದ್ರೆ ತುಂಬಾ ಟೈಮ್ ಆಗೋಗಿತ್ತು, 8:45 ಆಗಿತ್ತು. ಸರಿ ಅಂತ ಬ್ರೇಕ್ಫಾಸ್ಟಿಗೆ ಹೊರಗಡೆ ಹೋಗೋಣ ಅಂದ್ಕೊಂಡಿದ್ವಿ. ಇನ್ನೂ ಟೈಮ್ ಆಗುತ್ತಂತ ಮನೇಲಿದ್ದ ಮ್ಯಾಗಿ ನೂಡಲ್ಸೇ ಬೇಗ ಮಾಡಿಬಿಟ್ಟೆ. ಅದಾದರೆ ಒಂದು 10 to 15 minutes ಒಳಗೆ ಮಾಡಿಬಿಡ್ತೀನಿ ನಾನು ಬೇಗ. ಸೊ ನನಗೂ ಹಸ್ಬೆಂಡ್ಗೂ ಸ್ವಲ್ಪ ಸ್ಪೈಸಿಯಾಗಿ ಮಾಡಿದೆ. ಯಾಕಂದರೆ ಮಳೆ ಅಂದರೆ ಮಳೆನೇ, ನೈಟೆಲ್ಲ ಧಾರಾಕಾರವಾಗಿ 2 ದಿನದಿಂದ ಮಳೆಗಳು ಸುರಿತಾ ಇದ್ದಾವೆ. ಸೊ ಸ್ವಲ್ಪ ಸ್ಪೈಸಿಯಾಗಿ ತಿನ್ನೋಣ ಅಂತ ಮ್ಯಾಗಿ ನೂಡಲ್ಸ್ ಮಾಡ್ತಾಯಿದ್ದೀನಿ. ಸೊ ಇದು ಲಿಯಾಗೆ ಸಪ್ರೇಟಾಗಿ ಮಾಡ್ತಿದ್ದೀನಿ, ಅವಳು ಜಾಸ್ತಿ ಸ್ಪೈಸಿ ಇರಲ್ಲ, ಅದಕ್ಕೋಸ್ಕರ. ರೆಗ್ಯುಲರಾಗಿ ಇವಾಗ ಆಲ್ಮಂಡ್ ತೊಗೊಳ್ತಾ ಇದ್ದಾರೆ. ಸೊ ಆಲ್ಮಂಡು ತುಂಬಾ ಒಳ್ಳೆಯದು. ಮಿನಿಮಮ್ 7 to 8 ಕ್ವಾಂಟಿಟಿ ತೊಗೊಳ್ಳಿ. ಸೊ ತುಂಬ ಡೈಲಿ ತೊಗೊಳ್ಳೋದ್ರಿಂದ ನಿಮಗೆ ಹೇರ್ ಗ್ರೋತ್ ಚೆನ್ನಾಗಿರುತ್ತೆ, ಸ್ಕಿನ್ ಚೆನ್ನಾಗಿರುತ್ತೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಸೊ ಅದರಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಇರಲ್ಲ. ಹಾಗಾಗಿ ಮಕ್ಳಿಗೂ ಕೊಡಿ, ಒಂದು 5 numbers ಮಕ್ಳಿಗೆ ಕೊಡ್ಬೋದು. ಅವ್ರುಗಳು ತುಂಬ ಇಷ್ಟಪಟ್ಟು ತಿನ್ನೋವಂಥ ಒಂದು ವಸ್ತು ಅಂತಲೇ ಹೇಳ್ಬೋದು. ಸೊ ಅವಳಿಗೂ ರೆಡಿ ಮಾಡಿ ಕೊಟ್ಬಿಟ್ಟೆ. ನಾನು ಸ್ಪೈಸಿಯಾಗಿ ಮ್ಯಾಗಿ ನೂಡಲ್ಸ್ನ ಮಾಡಿ ತಿಂತಾಯಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ಬೇಗ ನೂಡಲ್ಸ್ ತಿಂದ್ಬಿಟ್ಟು ಸ್ವಲ್ಪ ರೆಡಿ ಆಗೋಣ ಅಂತ, ಯಾಕಂದರೆ ಇನ್ನೂ ಸ್ನಾನ ಏನೂ ಮಾಡಿರಲಿಲ್ಲ. ಬೇಗ ನೂಡಲ್ಸ್ ತಿಂದ್ಬಿಟ್ಟು ಸ್ವಲ್ಪ ಎಲ್ಲ ರೆಡಿ ಆಗಬೇಕು. ಮಧ್ಯಾಹ್ನ ಲಂಚಿಗೆ ಹೋಗೋಣ ಹೊರಗಡೆ ಅಂದ್ಕೊಂಡ್ವಿ. ಬಟ್ ನಾವು ಎದ್ದಿದ್ದೇ ಲೇಟ್ ಆಗಿದ್ದರಿಂದ ಯಾವುದೇ ಕೆಲಸ ನಡೀಲಿಲ್ಲ. ಹಾಗಾಗಿ ನೈಟ್ ಡಿನ್ನರ್ಗೆ ಪ್ಲ್ಯಾನ್ ಮಾಡಿಬಿಟ್ವಿ. ಬರ್ಡೇ ಅಲ್ವಾ, ಏನಾದರೂ ಒಂದು ಮಾಡೋಣ ಒಂದು ಸ್ಪೆಷಲ್ ಆಗಿ ಅನ್ನೋಕ್ಕೋಸ್ಕರ ಹೊರಗಡೆ ಹೋಗಿ ಊಟ ಮಾಡ್ಕೊಳ್ಳೋಣ ಅಂತ. ಬಟ್ ನನ್ನ ಹೆಲ್ಪರ್ ಬಂದು ನನಗೆ ಸರ್ಪ್ರೈಸಿಂಗಾಗಿ ಇನ್ನು ಸ್ನಾನ ಕೂಡ ಮಾಡಿರಲಿಲ್ಲ, ಕೇಕ್ ಪರ್ಚೇಸ್ ಮಾಡ್ಕೊಂಡು ಬಂದುಬಿಟ್ಟಿದ್ಲು ಅವಳ ಪರವಾಗಿ ಕಟ್ ಮಾಡಬೇಕು ಅಂತ ಹೇಳಿ. ಸೊ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮಗಳ ಹತ್ರ, ನೀವು ಯಾರ ಜೊತೆ ಆದರೂ ಇರಿ, ಹೆಂಗಾದರೂ ಇರಿ, ಬಟ್ ನೀವು ಏನು ಆವಾಗ ಮಾಡ್ತೀರೋ ಅದು ನಿಮಗೆ ವಾಪಸ್ ಸಿಗುತ್ತೆ.
ಕೆಲವು ಟೈಮಲ್ಲಿ ನೀವು ಮಾಡದೇ ಇರೋದೂ ನಿಮ್ಮ ಒಳ್ಳೆ ಮನಸ್ಸಿಗೆ ನಿಮಗೆ ಒಂದು ಜಾಕ್ಪಾಟ್ ಥರ ಹೊಡೆದೋಗುತ್ತೆ. ಸೊ ನಾವು ಅವ್ರನ್ನ ಹೆಂಗೆ ನೋಡ್ಕೊತೀವೋ ಅವರು ನಮ್ಮನ್ನು ಹಾಗೆ ನೋಡ್ಕೊತಾರೆ. ಸೊ ನಾನು ಅವಳ ಬರ್ಡೇಗೆಲ್ಲ ತುಂಬ ಕೇಕೆಲ್ಲ ತರಿಸಿ ಕಟ್ ಮಾಡಿದ್ವಿ. ಅದು ನಮ್ಮ ಒಂದು ಕರ್ತವ್ಯ ಮಾಡಬೇಕು, ಯಾಕಂದರೆ ನಮ್ಮ ಜೊತೆ ಅವ್ರು ಇದ್ದಾರೆ, ನಮ್ಮ ಖುಷಿಗೆ ನಾವು ಮಾಡ್ತೀವಿ. ಬಟ್ ಅವ್ರಿಗೆ ಅದು ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ. ಬಟ್ ಅವ್ರಿಗೂ ಅದೊಂದು ಖುಷಿ ನೋಡಿ, ಅವ್ರಿಗೆ ಅಷ್ಟು ಸ್ಪೆಂಡ್ ಮಾಡಿ ನಮ್ಗೆ ತಂದು ಕೊಡಬೇಕಂತ ಏನೂ ಇಲ್ಲ. ಬಟ್ ಆದರೆ ಅವರು ಕೂಡ ನಮ್ಮ ಮೇಲಿರೋಂಥ ಪ್ರೀತಿಗೆ ಅವರು ತಂದು ಕೊಟ್ಟು ನಮ್ಮ ಸೆಲೆಬ್ರೇಷನ್ನ ಅವರು ಖುಷಿ ಪಡೋದು ನಿಜವಾಗ್ಲೂ ಒಂದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಅದು ಬಂದು ಯಾರಿಂದನೂ ಅದು ಊಹಿಸ್ಕೊಳಕ್ಕಾಗ್ದಿರೋಂಥ ಒಂದು ವಿಷಯಗಳು. ಯಾಕಂದರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇವ್ರು ನಮಗೆ ಮಾಡ್ತಾರೆ, ಅವ್ರು ನಮಗೆ ಮಾಡ್ತಾರೆ ಅಂತ. ನನಗೆ ನಿಜವಾಗ್ಲೂ ಒಳ್ಳೆ ಒಂದು ಮನುಷ್ಯರು ನಮ್ಮ ಲೈಫಲ್ಲಿ ಸಿಗಬೇಕಾದ್ರೆ ಖುಷಿಗಳು ತುಂಬಿನೇ ಇರುತ್ತೆ. ಏನೋ ಒಂದು ಚಿಕ್ಕದು ಮನಸ್ತಾಪ ಇರುತ್ತೆ, ಕೋಪ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಅವೆಲ್ಲ ಮಿನಿಟಲ್ಲ ಅಷ್ಟೇ. ಅದನ್ನೇ ನಾವು ನೆನೆಸ್ಕೊಂಡು ಅದನ್ನೇ ಲೈಫ್ ಅಂದ್ಕೊಂಡು ನಾವು ಫುಲ್ಲಾಗಿ ಅವ್ರನ್ನ ಹೇಟ್ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಎಷ್ಟಾಗುತ್ತೋ ಅಷ್ಟು ನಮ್ಮ ಕಡೆಯಿಂದ ಪ್ರೀತಿ ಕೊಡೋಣ. ಅವ್ರಿಗೆ ನಾವು ಬೇಡವೇ ಬೇಡ ಅನ್ನುವಾಗ ಓಕೆ ಅಂತ ನಾವೇ ಬಿಟ್ಬಿಡ್ಬೇಕಷ್ಟೆ. ಸೊ ನಮ್ಮ ಜೊತೆ ಇರೋರನ್ನ, ನಮಗೆ ಹೆಲ್ಪ್ ಮಾಡೋರನ್ನ, ನಮ್ಮನ್ನು ಇಷ್ಟಪಡೋರಿಗೆ ಯಾವಾಗಲೂ ರೆಸ್ಪೆಕ್ಟ್ ಕೊಡಿ, ಅವ್ರಿಗೆ ಟೈಮ್ ಕೊಡಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಖಂಡಿತವಾಗ್ಲೂ ನೀವು ತುಂಬ ಹ್ಯಾಪಿಯಾಗಿರ್ತೀರ. ಯಾಕಂದರೆ ಅದು ನನ್ನ ಲೈಫಲ್ಲಿ ಆಗ್ತಾಯಿದೆ. ನಾನು ನನ್ನ ಸುತ್ತಮುತ್ತ ಇರೋ ಜನಗಳು ನಾನು ಕೊಚ್ಕೊತಿಲ್ಲ ನಾನು ಹಿಂಗಿದ್ದೀನಿ ಅಂತ. ಬಟ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹರ್ಟ್ ಮಾಡದೆ ನೋಡ್ಕೊತೀನಿ. ತುಂಬ ಹರ್ಟ್ ಮಾಡ್ತಿದ್ದಾರೆ, ತುಂಬ ಏನಾದರೂ ನನಗೆ ಆಗ್ತಾನೇ ಇಲ್ಲ ಅಂತ ಏನಾದರೂ ಇದ್ದರೆ ನಾನು ಅವ್ರನ್ನ ಅವಾಯ್ಡ್ ಮಾಡಿಬಿಡ್ತೀನಿ. ಬಟ್ ಆ ಥರ ನನ್ನ ಲೈಫಲ್ಲಿ ಯಾರನ್ನೂ ಆಗಿಲ್ಲ. ಆದಷ್ಟು ನಾನು ಅಡ್ಜಸ್ಟ್ ಮಾಡ್ಕೊಂಡು, ನನಗೆ ಅವ್ರು ಬೇಕು, ಅವ್ರ ಪ್ರೀತಿ ಬೇಕು ಅನ್ನೋ ಥರ ಇದ್ದರೆ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಸೊ ಈ ವರ್ಷದ ನನ್ನ ಒಂದು ಹ್ಯಾಪಿ ಬರ್ಡೇ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು. ಸೊ ನನ್ನ ಟೀಮ್ ಮೆಂಬರ್ಸ್ ಆಗಲಿ, ನನ್ನ ಹೆಲ್ಪರ್ಸ್ ಆಗಲಿ, ನನ್ನ ಹಸ್ಬೆಂಡ್ ಆಗಲಿ, ಪ್ರತಿಯೊಬ್ಬರು ನನಗೆ ನಿಜವಾಗ್ಲೂ ತುಂಬಾ ಇದು ಕೊಟ್ಟರು ಅದು ಕೊಟ್ಟರು ಅಂತಲ್ಲ, ನನ್ನ ಹ್ಯಾಪಿಯಾಗಿ ಇಟ್ಕೊಂಡಿದ್ರು. ಅದೇ ನನಗೊಂದು ಖುಷಿ. ಸೊ ನನ್ನ ಬರ್ಡೇಗೆ ನನಗೆ ಬೇಕಾಗಿದ್ದನ್ನ ನನಗೆ ತಗೊಟ್ರು. ನನಗೆ ಏನು ಬೇಕು ಬೇಡ ಅನ್ನೋದು ನಾನು ನಿಜ ಊಹಿಸ್ಕೊಳ್ಳಲ್ಲ. ನನಗೆ ಬೇಕು ಅನ್ನೋದನ್ನು ನಾನು ಯಾವಾಗ ಬೇಕೋ ಆವಾಗ ನಾನು ಮಾಡ್ಕೊಂಬಿಡ್ತೀನಿ. ಬಟ್ ಬರ್ಡೇಗೆ ಬಂದು ಎಲ್ಲರೂ ಖುಷಿಯಿಂದ ನಮಗೊಂದು ಸೆಲೆಬ್ರೇಷನ್ ಮಾಡಬೇಕು ಅನ್ನೋದೇ ನಮಗೊಂದು ಖುಷಿ. ಸೊ ತುಂಬಾ ಚೆನ್ನಾಗಿ ನಮಗೆ ಆ ಖುಷಿನ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ನನಗೆ ವಿಶ್ ಮಾಡಿದವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ನನಗೆ ಗಿಫ್ಟ್ ಮಾಡಿದವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಈ ಒಂದು ಏಜಲ್ಲಿ ನನಗೆ ಇದೆಲ್ಲ ಬರ್ತಾಯಿದೆ ಅಂದರೆ ನಾನು ತುಂಬಾ ಬ್ಲೆಸ್ಡ್ ಅಂತಲೇ ಹೇಳ್ತೀನಿ. ಖುಷಿಯಾಗಿ, ಹೆಮ್ಮೆಯಿಂದ, ಗರ್ವದಿಂದ ಅದನ್ನು ನಾನು ಹೇಳ್ಕೊಳ್ತೀನಿ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಹೀಗೆ ಎಲ್ಲರನ್ನೂ ಖುಷಿಯಾಗಿ ಇಟ್ಕೊಳ್ಳಿ, ಖುಷಿಪಡಿಸಿ. ತುಂಬ ನೈಟಿಯಲ್ಲಿದ್ದೀನಿ, ನಗಾಡಬೇಡಿ. ಯಾಕಂದರೆ ಇನ್ನೂ ಸ್ನಾನ ಕೂಡ ಮಾಡಿಲ್ಲ ನಾನು. ಸ್ವಲ್ಪ ಎಲ್ಲ ರೆಡಿ ಆಗಬೇಕು. ಇವತ್ತು ಫುಲ್ ಡೇ ಏನೇನು ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ಕೆಲಸಗಳೆಲ್ಲ ಮುಗಿಸಿ ಇವಾಗ ಮಧ್ಯಾಹ್ನ ಬಂದು ತುಂಬ ಸಿಂಪಲ್ಲಾಗೆ ಲಂಚ್ ರೆಡಿ ಮಾಡಿದೆ. ಬಿಕಾಸ್ ಡಿನ್ನರ್ ಸ್ವಲ್ಪ ಹೆವಿಯಾಗಿರುತ್ತೆ, ಅದಕ್ಕೋಸ್ಕರ ಲಂಚ್ ತುಂಬ ಸಿಂಪಲ್ಲಾಗಿ ಬೇಳೆ ಸಾರು, ರೈಸು, ಆಮೇಲೆ ಒಂದು ಆಮ್ಲೆಟ್, ಪೆಪ್ಪರು ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ಲೈಟ್ ಆಮ್ಲೆಟ್ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಜಾಸ್ತಿನೂ ಕೆಲಸ ಇಟ್ಕೊಂಡಿಲ್ಲ. ಯಾಕಂದರೆ ನಾನಿವತ್ತು ಸ್ವಲ್ಪ ಚೆನ್ನಾಗಿ ಗ್ರೂಮ್ ಆಗೋಣ ಅಂದ್ಕೊಂಡಿದ್ದೀನಿ. ನಾನು ಗ್ರೂಮ್ ಆಗಬೇಕಂದ್ರೆ ಎಕ್ಸ್ಟ್ರಾ ಕೆಲಸಗಳೆಲ್ಲ ನಾನು ಏನೂ ಇಟ್ಕೊಳ್ಳೋಕೆ ಹೋಗಲ್ಲ. ಈ ಸತಿ ಸ್ವಲ್ಪ ಪೆಡಿಕ್ಯೂರ್, ಮೆನಿಕ್ಯೂರ್, ನಮಗೆ ಬೇಕಾಗಿರುವಂಥ ಸಲೂನ್ ಸರ್ವಿಸಸ್ ಎಲ್ಲ ನಮ್ಮ ಒಬ್ಬರು ಇದ್ದಾರೆ, ಪರ್ಸ್ನಲ್ಲಾಗಿ ಕರೆಸ್ಕೊತೀನಿ, ಅವ್ರು ಬಂದು ಮಾಡಿಬಿಟ್ಟು ಹೋಗಿದ್ದಾರೆ. ಸೊ ಹಾಗಾಗಿ ನನಗೆ ಆ ಕೆಲಸಗಳು ಏನು ಎಕ್ಸ್ಟ್ರಾ ಕೆಲಸಗಳಿಲ್ಲ. ಬರೀ ನಾನು ಸ್ವಲ್ಪ ಹೇರ್ನ ಸ್ಟ್ರೈಟನ್ ಮಾಡಿಕೊಂಡು ನಾನು ಸ್ವಲ್ಪ ಮೇಕಪ್ ಮಾಡ್ಕೋಬೇಕು. ಅದನ್ನು ಮಾತ್ರ ನಾನಾಗಿ ನಾನೇ ಮಾಡ್ಕೋಬೇಕು. ಯಾರಿಗೂ ನಾನು ಅದನ್ನು ಇದು ಮಾಡಿಕೊಡೋಕ್ಕಾಗಲ್ಲ. ಬಿಕಾಸ್ ಅದಕ್ಕೋಸ್ಕರ ಯಾರನ್ನೂ ಪರ್ಸ್ನಲಾಗಿ ಕರೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಸೊ ಈ ನನ್ನ ಬರ್ಡೇ ಡ್ರೆಸ್ ಬಂದು ನನ್ನ ತಮ್ಮ ಬಂದು ನನಗೆ ಬಂದಾಗಲೇ ಕೊಡಿಸ್ಬಿಟ್ಟು ಹೋಗ್ಬಿಟ್ಟ. ಗಿಫ್ಟಾಗಿ ಅವನು ಒಂದು ಕೊಡಿಸ್ದ. ಇದು ನನ್ನ ಹಸ್ಬೆಂಡಿಗೆ ನೆನ್ನೆ ಹೋಗಿ ಪರ್ಚೇಸ್ ಮಾಡ್ಕೊಂಬಂದೆ ಶರ್ಟು. ಅವರಂತೂ ಶಾಪಿಂಗಲ್ಲಿ ತುಂಬಾ ಇಂಟ್ರೆಸ್ಟೇ ಇಲ್ದಂಗೆ ಇರ್ತಾರೆ. ಬಟ್ ನನಗೇನಂದರೆ ಅಟ್ಲೀಸ್ಟ್ ನಮ್ಮ ಒಂದು ಸೆಲೆಬ್ರೇಷನ್ ಡೇ ನಾವೊಂದು ಹೊಸ ಬಟ್ಟೆಗಳಾಗಬೇಕು. ಹೊಸ ಬಟ್ಟೆ ತೊಗೊಳಕ್ಕೆ ನಮ್ಗೆ ಆಗಲಿಲ್ಲ ಅಂದರೂ ಕೂಡ ಇರೋ ಬಟ್ಟೆನ ಚೆನ್ನಾಗಿ ಅಯರ್ನ್ ಮಾಡಿ ಅವತ್ತೊಂದು ಸ್ಪೆಷಲಾಗಿ ನಾವು ಕಾಣಬೇಕು. ಅದಕ್ಕೋಸ್ಕರ ಒಂದೊಂದು ಡ್ರೆಸ್ಗಳು ನಾನು ಪರ್ಚೇಸ್ ಮಾಡಿಬಿಡ್ತೀನಿ. ನಮ್ಮ ಮ್ಯಾರೇಜ್ ಡೇಗೆ, ಅವ್ರ ಬರ್ಡೇಗೆ, ನನ್ನ ಬರ್ಡೇಗೆ, ಲಿಯಾ ಬರ್ಡೇಗೆ, ಹಬ್ಬಗಳಿಗೆ ಅಟ್ಲೀಸ್ಟು ಹೊಸ ಬಟ್ಟೆಗಳು ಇರಲೇಬೇಕಂತ ಇಷ್ಟಪಡ್ತೀನಿ. ಒಂದು ವೇಳೆ ಆಗಲಿಲ್ಲ ಅಂದರೆ ಇರೋ ಬಟ್ಟೆ ಎಷ್ಟೋ ಹೊಸ ಬಟ್ಟೆಗಳ ಥರನೇ ಇರುತ್ತೆ, ಅದನ್ನೇ ಅಯರ್ನ್ ಮಾಡಿ ಹಾಕ್ಕೊತೀನಿ. ಸೊ ಇವಾಗ ಫಸ್ಟು ಬಂದು ನಾನೆಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ ಅಂದರೆ ಹೇರೆಲ್ಲ ಚೆನ್ನಾಗಿ ಡ್ರೈ ಮಾಡಿಟ್ಟಿದ್ದೀನಿ. ಫುಲ್ ನಾನು ಬಂದು ನನ್ನ ಪ್ರೆಪ್ಪಿಂಗೆಲ್ಲ ಮುಗಿಸಿದ್ದೀನಿ. ನಾನು ಇನ್ನೇನಂದರೆ ಡ್ರೆಸ್ ಹಾಕ್ಬಿಟ್ಟು ಹೇರ್ ಸ್ಟೈಲ್ ಮಾಡಿಕೊಂಡು ಮೇಕಪ್ ಮಾಡಿ ಹೊರಡೋದಷ್ಟೇ. ಮಳೆ ಬರೋ ಥರ ಮೂಮೆಂಟ್ ಇತ್ತು. ಬಟ್ ಆದರೆ ಮಳೆ ಬಂದರೆ ನೈಟ್ ಡಿನ್ನರ್ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಆದರೆ ಮಳೆ ಜೋರಾಗಿ ಸುರಿದು ಬಿಡ್ತಾ ಇತ್ತು. ಸೊ ಏನು ಮಾಡೋದಂತ ಕನ್ಫ್ಯೂಷನಲ್ಲೇ ಕೂತ್ಕೊಂಡಿದ್ವಿ. ಸೊ ಇವಳಿಗೆ ಮೇಕಪ್ ಮಾಡಿ ಹೇರ್ ಸ್ಟೈಲ್ ಮಾಡಿದೆ.
ಇವಳದು ಸಿಂಪಲ್ ಮೇಕಪ್ ಮತ್ತು ಹೇರ್ ಸ್ಟೈಲ್ ನಾನು ಕನ್ಯಾಸ್ ಬೋಟಿಕ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಡೀಟೇಲಾಗಿ, ಅದರಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಆ ಚಾನಲಲ್ಲಿ. ಸೊ ಇವಳಿಗೆ ಹೇರ್ ಸ್ಟೈಲ್ ಬಂದು ಈ ರೀತಿ ಪೋನಿ ಟೈಲ್ ಹಾಕ್ಬಿಟ್ಟು ಇವತ್ತೇ ಲಾಸ್ಟ್ ಹೇರ್ ಸ್ಟೈಲ್ ಈ ರೀತಿ, ಯಾಕಂದರೆ ನಾಳೆಗಿನ್ನ ಹೇರೆಲ್ಲ ಕಟ್ ಮಾಡಿಬಿಡ್ತೀನಿ. ಬಿಕಾಸ್ ಸ್ಕೂಲಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಶಾರ್ಟ್ ಹೇರ್ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ತಲೆ ಸ್ನಾನ ಎಲ್ಲ ಮಾಡಿಸ್ತೀವಿ, ಒಣಗಿಸ್ಬೇಕು, ಅದಕ್ಕೋಸ್ಕರ ಇದಕ್ಕಿಂತ ಒಂಚೂರು 1 ಇಂಚ್ ಕಟ್ ಮಾಡ್ತೀನಿ, ಟ್ರಿಮ್ ಮಾಡ್ತೀನಿ. ಅವಳಿಗೆ ಇಷ್ಟನೇ ಇಲ್ವಂತೆ ಹೇರ್ ಸ್ಟೈಲ್ ಹೇರ್ ಬಂದು ಕಟ್ ಮಾಡೋದು, ಅದಕ್ಕೋಸ್ಕರ ಸ್ವಲ್ಪ ಕಟ್ ಮಾಡಿ ಬಿಡ್ತೀನಿ. ಫ್ರಂಟ್ ಸ್ವಲ್ಪ ಹೇರ್ ಸ್ಟೈಲ್ ಚೇಂಜ್ ಮಾಡೋಣ ಅಂತ. ನಾನಿವಾಗ ಮೇಕಪ್ ಎಲ್ಲ ಮಾಡಿ ರೆಡಿಯಾಗಿದ್ದೀನಿ. ನನ್ನ ಮೇಕಪ್ ಮತ್ತು ನಾನು ಯಾವ ರೀತಿ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೀನಿ ಅನ್ನೋದು ಕೂಡ ಕನ್ಯಾಸ್ ಬೋಟಿಕ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಡೀಟೇಲಾಗಿ ನಿಮಗೆ ಟ್ಯುಟೋರಿಯಲ್ ಥರ ತೊಗೊಂಡಿದ್ದೀನಿ. ಬಿಕಾಸ್ ಬಿಗಿನರ್ಸ್ ಕೂಡ ನೀವು ಅದನ್ನು ಚೆನ್ನಾಗಿ ನೋಡಿ ಮಾಡ್ಕೋಬೋದು. ಸೊ ಈ ರೈಟ್ ಹ್ಯಾಂಡಲ್ಲಿ ವಾಚ್ ಹಾಕ್ಕೊಂಡಿದ್ದೀನಿ, ಗೋಲ್ಡ್ದೆ, ಅಂದರೆ ಗೋಲ್ಡ್ ಕಲರದ್ದು, ಗೋಲ್ಡ್ದಲ್ಲ. ಸೊ ಇದು ಬಂದು ನನ್ನ ಮದುವೆ ಆಗಿ 2nd ಬರ್ಡೇಗೆ ನನ್ನ ಹಸ್ಬೆಂಡ್ ಕೊಡಿಸಿರೋಂಥ ಡೈಮಂಡ್ ಬ್ಯಾಂಗಲ್. ಕೈಯಲ್ಲಿ ಇಟ್ಕೊಂಡಿರೋ ಬ್ರಾಸ್ಲೆಟ್ ಬಂದು ನನ್ನ ತಂಗಿ ಕೊಡಿಸಿರೋ ಅಂಥದ್ದು. ಅದು ಬಂದು ಬರ್ಡೇಗೆ ಯಾವಾಗಲೂ ಕೊಡಿಸಿದ್ದಾರೆ. ಸೊ ಈ ಬರ್ಡೇಗೆ ಬಂದು ಹಸ್ಬೆಂಡ್ ಅಮೌಂಟ್ ಕೊಟ್ಬಿಟ್ರು ಏನಾದ್ರು ಪರ್ಚೇಸ್ ಮಾಡ್ಕೋ ಅಂತ ಹೇಳಿ. ಹಾಗಾಗಿ ಅದನ್ನು ಹಾಗೆ ಇಟ್ಟಿದ್ದೀನಿ, ನೋಡಬೇಕು ಏನು ಪರ್ಚೇಸ್ ಮಾಡೋದು ಅಂತ. ಸೊ ನಾನು ಇಲ್ಲಿ ಹಾಕ್ಕೊಂಡಿರೋವಂಥ ಚೈನ್ ಬಂದು ನಮ್ಮ ಬೋಟಿಕಲ್ಲಿ ಅವೈಲಬಲ್ ಇರುತ್ತೆ. ಸೊ ನಂಬರ್ ಕೊಟ್ಟಿರೋ ಸ್ಕ್ರೀನಲ್ಲಿರೋವಂಥ ನಂಬರ್ಗೆ ನೀವು ಫೋನ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಸೊ ಓನ್ಲಿ ವಾಟ್ಸಪ್, ಫೋನ್ ನಂಬರ್ ಇರಲ್ಲ, ಟೀಮ್ ಅವ್ರು ಹೆಲ್ಪ್ ಮಾಡ್ತಾರೆ ನಿಮಗೆ. ಸೊ ಅದೇ ರೀತಿ ನಾನು ಹಾಕ್ಕೊತಿರೋ ಇಯರಿಂಗ್ಸ್ ಕೂಡ ಅಷ್ಟೇ ನಮ್ಮ ಬೋಟಿಕಲ್ಲಿ ಅವೈಲಬಲ್ ಇದೆ. ಸೊ ಇದಕ್ಕೂ ಅಷ್ಟೇ ವಾಟ್ಸಪ್ ಮಾಡಿ ಸೇಮ್ ನಂಬರ್ಗೆ. ಸೊ ಇದು ಸ್ಕ್ರೀನ್ಶಾಟ್ ಬಂದು ನೀವು ತೆಗೆದುಬಿಟ್ಟು ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮಗೆ ಕಳಿಸ್ಕೊಡ್ತಾರೆ. ಇದೆರಡೂ ನಮ್ಮ ಬೋಟಿಕಲ್ಲಿ ಅವೈಲಬಲ್ ಇದೆ. ಬೋಟಿಕ್ದು ಫುಲ್ ಡೀಟೇಲ್ ಆಗಿ ಇದೆಲ್ಲ ಬೇಕು ಅಂದರೆ ನಿಮಗೆ ವೀಡಿಯೋಸ್ ಎಲ್ಲ ಕನ್ಯಾಸ್ ಬೋಟಿಕ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮಲ್ಲೂ ಇದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಒಂದು 2 ಮಂತ್ಸ್ ಸ್ವಲ್ಪ ಬ್ರೇಕ್ ಬಿಟ್ಟಿದ್ದೀನಿ ಬಿಸ್ನೆಸ್ಗೆಲ್ಲ, ಯಾಕಂದರೆ ಲಿಯಾ ಬಂದು ಸ್ಕೂಲ್ ಇಲ್ದಿರೋದ್ರಿಂದ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು, ಅದಕ್ಕೋಸ್ಕರ. ಸೊ ಇನ್ನೂ ಹೋಗ್ತಾ ಹೋಗ್ತಾ ನಿಮಗೆಲ್ಲ ರೀತಿಯ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ರೆಡಿ ಎಲ್ಲ ಆಗಿಬಿಟ್ಟು ಹೊರಗಡೆ ಬಂದು ನೋಡಿದ್ರೆ ಜೋರು ಮಳೆ, ನಾನ್ ಸ್ಟಾಪಾಗಿ ಹುಯ್ತಾ ಇದೆ ಮಳೆ. ಬಿಸಿಲು ಥರ ಇದೆ, ಮಳೆನೂ ಬರ್ತಾ ಇದೆ. ಅಂತೂ ಇಂತೂ ನಾವು ಬೇಗನೆ ರೆಡಿಯಾಗಿಬಿಟ್ವಿ. ನಾವು ರೆಡಿಯಾಗಿ ಹೋಗ್ಬೇಕಂತ ಅಂದ್ಕೊಂಡಿದ್ದು ಜಾಗ ಸ್ವಲ್ಪ ದೂರ ಇರೋ ಜಾಗ, ಹೆಣ್ಣೂರು. ಅದು ಬಂದು ಇಲ್ಲಿಂದ ಒಂದು 18 to 20 ಕಿಲೋಮೀಟರ್ಸ್ ಆಗುತ್ತೆ. ಈ ಮಳೆ ನೋಡಿಬಿಟ್ಟು ಹೋಗಬೇಕಾ ಬೇಡವಾ ಅನ್ನೋ ಡಿಸಿಷನ್ಸಲ್ಲಿದ್ವಿ. ಮತ್ತು ಯಾವುದಾದ್ರೂ ಒಂದು ಹತ್ತಿರದಲ್ಲಿರುವಂಥ ಹೋಟೆಲ್ನ ನೋಡಿಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಬಿಟ್ವಿ. ಸೊ ನಾನು ಹಾಕ್ಕೊಂಡಿರೋ ಈ ಡಬಲ್ ಚೈನ್ ಬಂದು ಸೇಮ್ ನಿಮಗೆ ಡಿಟ್ಟೋ ಗೋಲ್ಡ್ ಥರನೇ ಇರುತ್ತೆ. ಸೊ ಗೋಲ್ಡಿಗೆ ಹೇಳಿ ಮಾಡಿರೋವಂಥ ಚೈನು ಇನ್ನೂ ಲಾಂಗಾಗಿ ಬರುತ್ತೆ. ನಾನು ಸ್ವಲ್ಪ ಶಾರ್ಟ್ ಮಾಡಿ ಪಿನ್ ಹಾಕ್ಕೊಂಡಿದ್ದೀನಿ. ಸೊ ಇನ್ನೂ ಲಾಂಗಾಗಿ ಬರುತ್ತೆ ನಿಮಗೆ. ಸ್ಯಾರೀಸ್ಗೆ, ಡ್ರೆಸ್ಗೆ, ಈ ರೀತಿ ಶಾರ್ಟ್ ಡ್ರೆಸ್ಗೆಲ್ಲ ನೀವು ಎಲ್ಲ ರೀತಿಗೂ ಮಿಕ್ಸ್ ಮ್ಯಾಚ್ ಮಾಡಿ ಹಾಕೋಬೋದು. ತುಂಬ ಎಲಿಗೆಂಟ್ ಆಗಿರುವಂಥ ಒಂದು ಚೈನ್ ಸೆಟ್ ಅಂತಲೇ ಹೇಳ್ಬೋದು. ಇದು ಸಿಂಗಲ್ ಚೈನ್ ಬರುತ್ತೆ. ಇಯರಿಂಗ್ಸ್ ಅಷ್ಟೇ ಸಿಂಗಲ್ ಆಗಿರುತ್ತೆ, ಅದರ ಕಲರ್ಸ್ ಅವೈಲಬಲ್ ಇದೆ. ಸೊ ಹಾಗೆ ಹಿಂಗೆ ಮನಸ್ಸು ಮಾಡಿಬಿಟ್ಟು ನಾವು 4:45 ಹೊರಟು ಕೂತ್ಕೊಂಡ್ವಿ. ಬಟ್ ಹತ್ತಿರ ಆಗಿರೋದ್ರಿಂದ ನಾವು ಅಟ್ಲೀಸ್ಟ್ 6 o'clock ಹೊರಟ್ವಿ. 6:30 ಆಗಿಬಿಟ್ಟಿತ್ತು. ಬಿಕಾಸ್ ನಾವು 4:45 ಯಾಕೆ ಹೊರಟ್ವಿ ಅಂದರೆ ಹೆಣ್ಣೂರು ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ, ಹೋಗೋದೇ ಒಂದು 45 minutes 1 hour ಆಗುತ್ತೆ, ಅದಕ್ಕೋಸ್ಕರ. ಸೊ ಮಳೆಯಲ್ಲಂತೂ ಮಕ್ಕಳು ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಜಾಯ್ ಮಾಡಿ ಆಟ ಆಡ್ತಾಯಿದ್ರು. ಅದನ್ನೆಲ್ಲ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಖುಷಿ ಆಯಿತು, ನೋಡೋದಕ್ಕೂ ತುಂಬ ಖುಷಿ ಆಯಿತು. ಹೋಗಬೇಕಾದ್ರೆ ಮಳೆ ಬಂದು ನೋಡಿ ಫುಲ್ ತುಂಬ್ಕೊಂಡ್ಬಿಟ್ಟಿತ್ತು. ಈ ರೀತಿಯೆಲ್ಲ ಫುಲ್ಲಾಗಿ ತುಂಬ್ಕೊಂಡಿದ್ರೆ ಒಂದು ರೀತಿಯಾದ ಭಯ ಇರುತ್ತೆ, ಎಲ್ಲಿ ಗುಂಡಿಗಳು ಓಪನ್ ಮಾಡಿರ್ತಾರೋ, ಎಲ್ಲೋಗಿ ಬಿದ್ದೋಗ್ತಾರೋ ಅನ್ನೋ ಭಯ ಇರುತ್ತೆ ನನಗೆ. ಸೊ ಆದ್ರೂ ಮುಂದೆ ಹೋಗೋ ಕಾರು ಅಥವಾ ಬೈಕೆಲ್ಲ ನೋಡಿದ್ರೆ ನೋಡಿ ಈ ಥರ ಎಲ್ಲಾದರೂ ನೋಡಿದಾಗ ಅದು ಒಂದು ಭಯ ಇರುತ್ತೆ, ಗುಂಡಿಯಲ್ಲಿ ಏನಾದರೂ ಬಿದ್ದೋದ್ರೆ ಏನು ಮಾಡೋದು ಅಂತ. ಬಟ್ ಇಲ್ಲೆಲ್ಲ ಸೇಫೇ. ಸಿಟಿ ಕಡೆ ಎಲ್ಲ ಆ ಥರ ಸ್ವಲ್ಪ ಇರುತ್ತೆ. ಅದೆಲ್ಲ ಸ್ವಲ್ಪ ಮಳೆಗಾಲದಲ್ಲಿ ದಯವಿಟ್ಟು ಹುಷಾರಾಗಿ ನೋಡ್ಕೊಂಡು ಹೋಗಿ. ಯಾವುದಾದ್ರೂ ಮುಂದೆ ಮೂವ್ ಮಾಡ್ತಾ ಇದೆ ಅಂದರೆ ನೋಡ್ಕೊಂಡು ಹೋಗಿ. ಇಲ್ಲ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಎಲ್ಲಾದರೂ ಒಂದು ಕಡೆ ಸೈಡಲ್ಲಿ ನಿಂತ್ಬಿಟ್ಟು ಹೋಗಿ. ಸೊ ನಾನು ಬಂದಿರೋವಂಥ ಒಂದು ಹೋಟೆಲ್ ಬಂದು ಆಂಧ್ರ ಸ್ಟೈಲಲ್ಲಿರೋವಂಥದ್ದು. ಮನೆಯಿಂದ ಒಂದು 7 ಕಿಲೋಮೀಟ್ರ್ ಒಳಗಡೆನೇ ಇದೆ. ತುಂಬಾ ಚೆನ್ನಾಗಿರುತ್ತೆ. ಫುಡ್ಡು ಚೆನ್ನಾಗಿದೆ, ಇದೆ ಫಸ್ಟ್ ಟೈಮು. ಬಟ್ ಆದರೆ ರಿವ್ಯೂ ಎಲ್ಲ ಚೆನ್ನಾಗೇ ಇತ್ತು. ಹಾಗಾಗಿ ಇಲ್ಲಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸ್ವಲ್ಪ ಹತ್ರದಲ್ಲಿ ಇದೆ, ಸ್ವಲ್ಪ ಚೆನ್ನಾಗಿ ಡೀಸೆಂಟಾಗಿರೋ ಹೋಟೆಲ್ ಅನ್ನಿಸ್ಬಿಡ್ತು. ನಂದನ ಪ್ಯಾಲೇಸ್ ರೆಸ್ಟೋರೆಂಟ್, ಇದರಲ್ಲಿರುವಂಥ ಫುಡ್ಡೆಲ್ಲ ಅವೈಲಬಲ್ ಇದೆಯಂತೆ. ನಾವು ಹಂಗೆ ಹಿಂಗೆ ಅಂತ ಲೇಟ್ ಆದ್ರೂ ಒಂದು 7 o'clock ರೀಚ್ ಆಗಿದ್ವಿ. ತುಂಬಾ ಟ್ರಾಫಿಕ್ ಇದೆ. ಮಳೆ ಬಂದು ಅಲ್ಲಿ ಇಲ್ಲಿ ಮರಗಳು ಬಿದ್ದೋಗಿದ್ದು, ಹೋಗಬೇಕಾದ್ರೂ ಮರ ಬಿದ್ದೋಗಿತ್ತೆ.
ತುಂಬಾ ಜಾಸ್ತಿ ಟ್ರಾಫಿಕ್ಗಳಿತ್ತು. ಆದ್ರೂ 7 o'clock ಬಂದು ತಲುಪಿಬಿಟ್ವಿ. ಮಳೆ ಜೋರಿತ್ತು, ಮಳೆಯಲ್ಲೇ ನೆನ್ಕೊಂಡು ಬಂದುಬಿಟ್ವಿ ಹೋಟೆಲ್ ಒಳಗೆ. ಸೊ ಇದು ಬಂದು ಕಂಪ್ಲೀಟ್ ಆಂಧ್ರ ಸ್ಟೈಲಲ್ಲಿರುವಂಥ ಒಂದು ರೆಸ್ಟೋರೆಂಟು. ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ನಾನು ಏನೇನು ಫ್ರ್ಯಾಂಕಾಗಿ ಹೇಳ್ತೀನಿ, ಏನೇನು ಟ್ರೈ ಮಾಡಿದೆ, ಏನೇನು ಚೆನ್ನಾಗಿತ್ತು ಅಂತ ಹೇಳ್ತೀನಿ ನಿಮಗೆ. ಸೊ ಮಸಾಲ ಪಾಪಡ್ ಆರ್ಡ್ರ್ ಮಾಡಿದ್ವಿ. ಅದು ಬಂದು ಹೆವಿ ಸ್ಪೈಸಿಯಾಗಿದೆ. ಈಗ ದಯವಿಟ್ಟು ನೀವೇನಾದರೂ ಮಸಾಲ ಪಾಪಡ್ ತಿನ್ನೋರಾಗಿದ್ದರೆ ಅವ್ರ ಹತ್ರ ಹೇಳಿಬಿಡಿ ಸ್ಪೈಸಿನೇ ಹಾಕಬೇಡಿ ಅಂತ. ಆವಾಗಾದರೆ ಅಟ್ಲೀಸ್ಟ್ ಸ್ವಲ್ಪ ಸ್ಪೈಸಿ ಹಾಕ್ತಾರೆ. ಫುಡ್ ವೈಸ್ ಚೆನ್ನಾಗಿದೆ, ಬಟ್ ಮಸಾಲ ಪಾಪಡ್ ತಿನ್ನೋಕ್ಕೆ ಆಗಿಲ್ಲ, ಬಾಯಲ್ಲಿ ಇಡೋಕ್ಕಾಗಿಲ್ಲ, ಅಷ್ಟು ಸ್ಪೈಸಿಯಾಗಿತ್ತು ಮಸಾಲ ಪಾಪಡು. ಸೊ ನಿಮಗೆ ಕಾಂಪ್ಲಿಮೆಂಟ್ರಿಯಾಗಿ ಒಂದು ಪ್ಲೇಟಲ್ಲಿ ಅದ್ರ ಮೇಲೆ ಒಂದು ಬಾಳೆ ಎಲೆ ಹಾಕಿ ಒಂದು ಸೂಪರಾಗಿರೋ ಟ್ರೆಡಿಷ್ನಲ್ ಮೆಥಡಲ್ಲಿ ಕೊಡ್ತಾರೆ, ಸರ್ವ್ ಮಾಡ್ತಾರೆ. ಒಂದು ಹಪ್ಪಳ ಬಂದು ಫ್ರೀ ಆಗಿರುತ್ತೆ ಎಲ್ಲರಿಗೂ. ಇದು ಬಂದು ಮಟನ್ ಕೋಲಾ ಉಂಡೆ ಅಂತ ಏನೋ ತೊಗೊಂಡ್ರು ನನ್ನ ಹಸ್ಬೆಂಡು. ಆಮೇಲೆ ಈ ಮಸಾಲ ಪಾಪಡ್ ಅಂತೂ ಸ್ವಲ್ಪನೂ ತಿನ್ನೋಕ್ಕಾಗಿಲ್ಲ. ಇದು ಬಂದು ಚಿಕನ್ 65, ಆಮೇಲೆ ಚಿಕನ್ ಲಾಲಿಪಾಪ್, ಆಮೇಲೆ ಬಿರಿಯಾನಿ ರೈಸ್, ಇಷ್ಟು ಆರ್ಡ್ರ್ ಮಾಡಿದ್ವಿ. ಬಿರಿಯಾನಿ ಬಂದು ಹೈದ್ರಾಬಾದ್ ದಮ್ ಬಿರಿಯಾನಿ ಟ್ರೈ ಮಾಡಿದ್ವಿ, ಚೆನ್ನಾಗೇ ಇತ್ತು ಹೈದ್ರಾಬಾದ್ ದಮ್ ಬಿರಿಯಾನಿ. ಸಿಂಪಲ್ಲಾಗಿ ನನ್ನ ಬರ್ಡೇ ದಿನ ಬಂದು ಇಷ್ಟು ಕೆಲಸಗಳಾಗಿದೆ. ಸೊ ನಾನು ತೆಗ್ದಿರೋ ವೀಡಿಯೋಸನ್ನೆಲ್ಲ ನಿಮಗೆ ಸ್ವಲ್ಪ ಅಪ್ಲೋಡ್ ಮಾಡಿದ್ದೀನಿ. ಸೊ ಮೇಕಪ್ ಮತ್ತು ಹೇರ್ ಸ್ಟೈಲಿಂಗ್ ಎಲ್ಲ ನಿಮಗೆ ಕನ್ಯಾಸ್ ಬೋಟಿಕ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಹೋಗಬೇಕಾದ್ರೆ ಫುಲ್ಲು ದೊಡ್ಡ ಮರ ಬಿದ್ದು 2 hour ಟ್ರಾಫಿಕ್ ಜಾಮು. ಪಾಪ ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ಟ್ರಾಫಿಕ್ನೆಲ್ಲ ಕ್ಲಿಯರ್ ಮಾಡ್ತಾಯಿದ್ರು. ಮರಗಳನ್ನೆಲ್ಲ ಕಟ್ ಮಾಡಿ ಸ್ವಲ್ಪ ಸೈಡಿಗೆ ಹಾಕಿ ಇಟ್ಟಿದ್ದಾರೆ. ತುಂಬಾ ಟ್ರಾಫಿಕ್ ಜಾಮ್ ಇತ್ತು. ಹಂಗೂ ಹಿಂಗೂ ಅಂತ ಮನೆ ಹೋಗಿ ಸೇರಿಬಿಟ್ವಿ. ಸೊ ಇವತ್ತು ದಿನ ತುಂಬಾ ಚೆನ್ನಾಗಿ ಹೋಯಿತು. ಖುಷಿಯಿಂದ ನಾವು ದಿನಾನ ಕಳೆದಿದ್ದೀವಿ. ಹಾಗೆ ನಿಮಗೂ ಈ ವಿಡಿಯೋ ನೋಡಿ ಖುಷಿಯಾಗಿರುತ್ತಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ.